ಗದಗ ನಗರದ ನಾಗಾವ್ಯ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ವಿಶ್ವವಿದ್ಯಾಲಯ ಕೌಶಲ್ಯ ವಿಕಾಸ ಭವನದ ಸಭಾಂಗಣದಲ್ಲಿ ವಿಶ್ವವಿದ್ಯಾಲಯದ 4ನೇ ಘಟಕೋತ್ಸವವನ್ನು ಮಾರ್ಚ್ 6ರಂದು ಬೆಳಗ್ಗೆ 11:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಕುಲಪತಿ ವಿಷ್ಣುಕಾಂತ್ ಚಟಪಲ್ಲಿ ಹೇಳಿದರು. ನಾಗಾವ್ಯ ಆರ್ಡಿಪಿಆರ್ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣಾಭಿವೃದ್ಧಿಯೇ ನಮ್ಮ ಸಂಕಲ್ಪ ಘೋಷವಾಕ್ಯದಡಿ ಜರುಗುವ 4ನೇ ಘಟಕೋತ್ಸವದಲ್ಲಿ ಗೌರವಾನ್ವಿತ ರಾಜ್ಯಪಾಲರಾದ ತವಾರ್ ಚಂದ ಗೆಲ್ಲೋಡಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ ಖರ್ಗೆ, ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಮಂತ್ರಾಲಯದ ಮಾಜಿ ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಟಿ.ಆರ್. ರಘುನಂದನ್ ಅವರುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. 4ನೇ ಘಟಕೋತ್ಸವದಲ್ಲಿ 10 ವಿವಿಧ ಸ್ನಾತಕೋತ್ತರ ಕಾರ್ಯಕ್ರಮಗಳು, 239 ವಿದ್ಯಾರ್ಥಿಗಳಿಗೆ ಹಾಗೂ ಡಿಪ್ಲೊಮಾ 5 ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪದವಿಗಳನ್ನು ಪ್ರದಾನ ಮಾಡಲಾಗುವುದು. ಅದರಲ್ಲಿ ವಿವಿಧ ಸ್ನಾತಕೋತ್ತರ ವಿಭಾಗಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿದ 11 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 2 ಮತ್ತು 3ನೇ ರ್ಯಾಂಕ್ ಗಳಿಸಿದ 10 ವಿದ್ಯಾರ್ಥಿಗಳಿಗೆ ಮೆರಿಟ್ ಪ್ರಮಾಣ ಪತ್ರ ನೀಡಲಾಗುವುದು ಎಂದು ತಿಳಿಸಿದರು. ವಿಶ್ವವಿದ್ಯಾಲಯದ 4ನೇ ಘಟಿಕೋತ್ಸವ ಪ್ರತಿ ಸಾರಿ ಈ ಸಂವಾದ ರೈತ ಭವನದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ವರ್ಷ ಈ ಜಾಗದಲ್ಲಿ ತಾವು ಬೇರೆ ಬೇರೆ ಸಂದರ್ಭದಲ್ಲಿ ಬಂದರೂ ಕೂಡ ಘಟಿಕೋತ್ಸವ ನಿಮಿತ್ತವಾಗಿ ಇಲ್ಲಿ ಇವತ್ತು ಬಂದರೆ ಒಳ್ಳೆಯದು ಅನ್ನೋ ದೃಷ್ಟಿನಲ್ಲಿ ನಾವು ಇಲ್ಲಿಗೆ ತಮ್ಮನ್ನೆಲ್ಲ ಆಹ್ವಾನಿಸಿದ್ದೇವೆ. 3 ಘಟಿಕೋತ್ಸವ ಯಶಸ್ವಿಯಾಗಿ ನೆರವೇರಿಸಿರ್ತಕ್ಕಂಥ ಸಂತೋಷ ಸಮಾಧಾನದೊಂದಿಗೆ 4ನೇ ಘಟಿಕೋತ್ಸವದ ಸಿದ್ಧತೆ ಈಗಾಗಲೇ ನಡೀತಾ ಇರುವುದನ್ನು ತಾವು ಕಾಣಬಹುದು. ಈಗಾಗಲೇ ನಮ್ಮ ಶೈಕ್ಷಣಿಕ ಪರಿಷತ್ತಿನ ಸಭೆ 10:30ಗೆ 11:00ಗೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಸಭೆ ಆಯಿತು. ನಾಳೆ ಮುಖ್ಯವಾಗಿ ನಮ್ಮ ಈ ಒಂದು ಘಟಿಕೋತ್ಸವಕ್ಕೆ ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಕುಲಾಧಿಪತಿಗಳಾದ ಚಾನ್ಸಲರ್ ಥಾವರ್ ಚಂದ್ ಗೆಹ್ಲೋಟ್ ಅವರು ಟಿ.ಪಿ ಸ್ವಲ್ಪ ಎಲ್ಲ ವ್ಯತ್ಯಾಸ ಆಗ್ತಾನೆ ಇತ್ತು. ಈಗಲೂ ಅವ್ರು ನಾಳೆ ಬರೋದನ್ನು ಕನ್ಫರ್ಮ್ ಮಾಡಿದ್ದಾರೆ. ಹುಬ್ಬಳ್ಳಿಗೆ ಅವ್ರ ಚಾರ್ಟರ್ ಫ್ಲೈಟ್ನಿಂದ 9:00ಗೆ ಬಂದು ಅಲ್ಲಿಂದ ರೋಡ್ ಮುಖಾಂತರ ಇಲ್ಲಿಗೆ ಬರ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಮಾಡಿದ್ದಾರೆ. ಸಮಯದ ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ಕಾರ್ಯಕ್ರಮ ಅವ್ರು ತಲುಪೋದೇ 11 ಗಂಟೆ ಒಳಗೆ ತಲುಪ್ತಾರೆ. ನಾವು 11 ಗಂಟೆಗೆ ನಿಗದಿಪಡಿರುವಂಥ ಒಂದು ಘಟಿಕೋತ್ಸವ ಇತ್ತದು 11:30ಗೆ ಶುರು ಮಾಡೋದರದ್ದು ಅಂತ ಆಲೋಚನೆ ಈಗಿನ ಸಂದರ್ಭದಲ್ಲಿ ಅವರ ಟಿ.ಪಿ ಆಧಾರದ ಮೇಲೆ ಮಾಡಿದ್ದೀವಿ. ನಮ್ಮ ಸಹ ಕುಲಾಧಿಪತಿಗಳಾದ ಮೊನ್ನೆ ಗೌರವಾನ್ವಿತ ಮಂತ್ರಿಗಳಾದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ITBT ಇದರ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಅವರು ಬರ್ತಾ ಇದ್ದಾರೆ, ನಾಳೆ ಬೆಳಗ್ಗೆನೇ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಘಟಿಕೋತ್ಸವ ಭಾಷಣವನ್ನು ಶ್ರೀ T.R. ರಘುನಂದನ್, ಹಿಂದೆ ಮೊದಲನೇ ಬಾರಿಗೆ ಬಾಲಸುಬ್ರಹ್ಮಣ್ಯ ಅವರು ಬಂದಿದ್ದರು, 2ನೇ ಬಾರಿಗೆ ವಿಜಯಾನಂದ್ ಅವರು ಬಂದಿದ್ದರು, ಕಳೆದ ಸರಿ ಅಯ್ಯಪ್ಪನವರು ಬಂದಿದ್ದರು. ಈ ವರ್ಷ T.R. ರಘುನಂದನ್ ಅಂಥೇಳಿ IAS ಆಫೀಸರ್, ಹಿಂದೆ ಜಂಟಿ ಕಾರ್ಯದರ್ಶಿಯಾಗಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂಥ ಪರಿಣಾಮವಾಗಿ ಅವರು ನಾಳೆ ಬರ್ತಾ ಇದ್ದಾರೆ. ಇವತ್ತು ಸಾಯಂಕಾಲ ತಲುಪ್ತಾ ಇದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವ ಅಂದರೆ ಒಂದು ಹಬ್ಬ ಇದ್ದಾಗೆ ವಿದ್ಯಾರ್ಥಿಗಳು. ಈ ಹಬ್ಬದಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ 2 ವರ್ಷ ಪೂರೈಸಿದ ನಂತರ ಪದವಿ ಪ್ರದಾನ ಮಾಡೋದಕ್ಕೆ ಅವಕಾಶ ಇರುವಂಥ ಇದೊಂದು ಘಟಿಕೋತ್ಸವ. ಇಟ್ ಇಸ್ ಅ ಫೆಸ್ಟಿವಲ್ ಫಾರ್ ಸ್ಟೂಡೆಂಟ್ಸ್. ಇದರಲ್ಲಿ ಇಲ್ಲಿವರೆಗೆ ಆಗಿರ್ತಕ್ಕಂಥ ಎಲ್ಲ ಘಟಿಕೋತ್ಸವಗಳಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇದರಲ್ಲಿ ಪದವಿ ಪ್ರದಾನವಾಗಿ ಮಾಡಿಕೊಳ್ತಾ ಇದ್ದಾರೆ. 244 ಅಂದರೆ 244 ವಿದ್ಯಾರ್ಥಿಗಳು 10 PG ಪ್ರೋಗ್ರಾಮ್ನಲ್ಲಿ ಮತ್ತು 1 ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಪ್ರೋಗ್ರಾಮ್, ಅದರಲ್ಲಿ ಒಟ್ಟು ಸೇರಿ 11 ಕಾರ್ಯಕ್ರಮಗಳಲ್ಲಿ ಇದರ 11 ಜನಕ್ಕೆ ಗೋಲ್ಡ್ ಮೆಡಲ್ ಕೊಡ್ತಾ ಇದ್ವಿ. ಆ ಗೋಲ್ಡ್ ಮೆಡಲ್ ಲಿಸ್ಟು ನಿಮಗೆ ಅದರಲ್ಲಿ ಕೊಟ್ಟಿದೆ.
ಆ ಗೋಲ್ಡ್ ಮೆಡಲ್ 11ರಲ್ಲಿ 7 ಜನ ಮಹಿಳೆಯರಿದ್ದಾರೆ, 4 ಹುಡುಗರಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಬಂದಿರತಕ್ಕಂಥ ವಿದ್ಯಾರ್ಥಿನಿ ಸಂಖ್ಯೆ ಕೂಡ ವಿದ್ಯಾರ್ಥಿನಿ ಇದ್ದಾರೆ, ಪವಿತ್ರ ಶೇಟ್ ಅಂಥೇಳಿ. ಅವಳಿಗೆ 88.2%. ಅವಳು MSc ಇನ್ ಕಂಪ್ಯೂಟರ್ ಸೈನ್ಸ್. ಎರಡನೇದು ವಿದ್ಯಾರ್ಥಿನಿನೇ ಇದ್ದಾಳೆ, ನಿಶಾ ಎಂ, 87.1%. ಮೂರನೇದು MBA 85.1%.